ದೇವರು ಅನೇಕ ರೂಪಗಳನ್ನು ಸ್ವೀಕಾರವನ್ನು ಮಾಡುತ್ತಾನೆ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡಲಿಕ್ಕೆ. ಹಿಂದೆ ಹೇಳಿದಂತೆ 4 ರೂಪಗಳನ್ನು ಸ್ವೀಕಾರವನ್ನು ಮಾಡುವುದು ಅಂತಾಗಲಿ, ಎಷ್ಟು ಪದಾರ್ಥಗಳು ನೋಡಿ, ದೇವರ ರಾಮ ಕೃಷ್ಣ ಮೊದಲಾದ ರೂಪಗಳು ಅವು ಅನಂತ ಇವೆ, ಎಣಿಕೆ ಇಲ್ಲದಷ್ಟು ಇವೆ. ಅದು ಒಂದು ಕಡೆಗೆ. ಎಷ್ಟೆಷ್ಟು ಜಡ ಪದಾರ್ಥಗಳು ಸೃಷ್ಟಿಗೆ ಬರುತ್ತವೋ ಅಷ್ಟೆಲ್ಲ ಪದಾರ್ಥಗಳಲ್ಲಿ ದೇವರು ಒಂದೊಂದು ರೂಪದಿಂದ ಒಳಗೆ ತಾನು ಅಭಿವ್ಯಕ್ತನಾಗ್ತಾನೆ. ಎಷ್ಟು ಜೀವರು ಸೃಷ್ಟಿಗೆ ಬರುತ್ತಾರೆ ಅವರ ಎಲ್ಲರಲ್ಲಿನೂ ದೇವರು ಒಂದೊಂದು ರೂಪದಿಂದ ಇರುತ್ತಾನೆ. ಎಷ್ಟು ಜೀವರಿದ್ದಾರೆ ಅಷ್ಟು ರೂಪಗಳು ದೇವರದ್ದು ಒಳಗೆ ಇವೆ. ಎಷ್ಟು ಜಡಗಳಿವೆಯೋ ಅಷ್ಟೆಲ್ಲ ಜಡಗಳಲ್ಲಿ ದೇವರ ಒಂದೊಂದು ರೂಪ ಇದೆ. ರಾಮಕೃಷ್ಣಾದಿ ಆ ರೂಪಗಳನ್ನು ಬಿಟ್ಟು ಇಲ್ಲಿರುವಂಥ ರೂಪಗಳೇನೇ ಬೇರೆ ಇವೆ. ಈ ಎಣಿಕೆನ ಅದನ್ನು ಮಾಡಲಿಕ್ಕೆ ಸಾಧ್ಯನಾ? ಅನಂತ ಜೀವರು, ಅನಂತ ಪರಮಾತ್ಮನ ರೂಪಗಳು. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕೆಲವರು ಇದರ ಮೇಲೆ ಪ್ರಶ್ನೆಯನ್ನು ಮಾಡಬಹುದು. ಅಲ್ಲ, ದೇವರು ಇಷ್ಟೆಲ್ಲ ರೂಪ ಯಾಕೆ ತಗೊಳ್ಬೇಕಿತ್ತು? ಅಲ್ಲಿ ಮೇಲೆ ವೈಕುಂಠದಲ್ಲಿ ಆ ನಾರಾಯಣ ಕೂತುಕೊಂಡು ಎಲ್ಲ ಕೆಲಸ ಮಾಡಬಹುದಿತ್ತಲ್ಲ. ಕೂತಲ್ಲೇನೇ ಇದ್ದು ತನ್ನ ಕೈ ಕೆಳಗಿರುವ ಜನರಿಗೆ ಆಜ್ಞೆ ಮಾಡಿ, ನೀನು ಅದನ್ನು ಮಾಡು, ಇದನ್ನು ಮಾಡು, ಹೀಗೆ ನೋಡು, ಹೀಗೆ ನೋಡು ಹೇಳಿ ಅಲ್ಲಿಂದನೇ ಎಲ್ಲ ಕೆಲಸ ಮಾಡ್ಬೋದಲ್ಲ. ಬಹುಶಃ ಆ ದೇವರಿಗೆ ಒಂದೇ ರೂಪದಿಂದ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವನ ಎಲ್ಲರ ಒಳಗೆ ಅವನು ಒಂದೊಂದು ರೂಪದಿಂದ ಸೇರಿಕೊಂಡ ಅಂತ ಕೆಲವರು ಹೇಳುವುದು ಇದೆ. ಹಾಗಲ್ಲ ಅಂತಾರೆ. ನಮ್ಮ ಪ್ರಧಾನಿಗೋ ನಮ್ಮ ಮುಖ್ಯಮಂತ್ರಿಗೋ ಅಷ್ಟೆಲ್ಲ ರೂಪಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವುದಕ್ಕೆ ಒಂದೇ ಕಡೆ ಕೂತುಕೊಂಡು ಎಲ್ಲ ಕೆಲಸ ಮಾಡಬೇಕು ಅಂತ ಹೋಗ್ತಾನೆ. ಅದು ಪರಿಪೂರ್ಣ ಮಟ್ಟದಲ್ಲಿ ಆಗೋದಿಲ್ಲ. ಆದರೆ ದೇವರ ವೈಭವ ಅದು. ಅಷ್ಟು ರೂಪಗಳನ್ನು ಸ್ವೀಕಾರ ಮಾಡಿ ಅಷ್ಟೆಲ್ಲ ಪದಾರ್ಥಗಳಲ್ಲಿ ಇದ್ದು ತನ್ನ ವೈಭವವನ್ನು ತೋರಿಸಿಕೊಡುತ್ತಾನೆ. ಇದು ಇನ್ನೊಬ್ಬರಿಂದ ಮಾಡಲಿಕ್ಕಾಗದಂತಹ ಕೆಲಸವದು ಅಂತಾರೆ. ನಾನಾಕೃತಿ ಕ್ರಿಯಾರೂಪ ನಾಮವಂತಿ ಸ್ವಲೀಲಯ ಹಿತಾಯ ಚೈವ ಭಕ್ತಾನಂ ಸವೇವ ಗ್ರಸತೆ ಪುನಃ. ಜೀವರ ಅನುಗ್ರಹಕ್ಕಾಗಿ ಈ ಮಾತನ್ನು ಪುರಾಣ ಎತ್ತಿ ಹೇಳುತ್ತೆ. ಭಕ್ತಾನಾಂಚ ಹಿತಾಯ, ಭಕ್ತರ ಜೀವರ ಹಿತಕ್ಕಾಗಿ ದೇವರು ಇಷ್ಟೆಲ್ಲ ರೂಪಗಳನ್ನು ಸ್ವೀಕಾರವನ್ನು ಮಾಡಿ ಅವರನ್ನು ಅನುಗ್ರಹಿಸಿ ಕೊನೆಗೆ ಮತ್ತೆ ಗ್ರಸತೆ ಪುನಃ ಲಯವನ್ನು ಮಾಡಿಬಿಡುತ್ತಾನೆ ಅನ್ನುವಂತಹ ಮಾತನ್ನು ತಿಳಿಸ್ತಾರೆ. ಅಂದರೆ ಇದರ ಹಿನ್ನೆಲೆ ಏನು? ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕಾಗಿ ಅಂತ ಹೇಳಿದ್ದರಿಂದ ಇಷ್ಟೆಲ್ಲ ವ್ಯಾಪಾರಗಳಿಂದ ದೇವರಿಗೆ ಏನೋ ಲಾಭ ಇಲ್ಲ ಅನ್ನುವುದನ್ನು ತಿಳಿಸಿದಂತೆ. ಅದನ್ನು ನಾವು ಗಮನಿಸಬೇಕು. ಈಗ ನಾವು ಒಂದು ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದರೂ ಇದರಿಂದ ಏನು ಲಾಭ ಅಂತ ಯೋಚನೆ ಮಾಡುತ್ತೇವೆ. ಲಾಭ ಇದ್ದರೆ ಕೆಲಸ ಮಾಡುತ್ತೇವೆ, ಲಾಭ ಇಲ್ಲ ಅಂದರೆ ಕೆಲಸ ಮಾಡೋದಿಲ್ಲ ನಾವು. ಇಷ್ಟು ಬೃಹತ್ತಾದ ಕಾರ್ಯವನ್ನು ದೇವರು ಕೈಗೊಳ್ಳುತ್ತಾನೆ ಅಂತಂದರೆ ಬೃಹತ್ತಾದ ಪ್ರಯೋಜನ ದೇವರಿಗೆ ಇರಬೇಕೇನೋ. ಆ ಬೃಹತ್ತಾದ ಪ್ರಯೋಜನವನ್ನು ಉದ್ದೇಶಿಸಿ ದೇವರು ಈ ಕಾರ್ಯಗಳನ್ನು ಮಾಡ್ತಾ ಇದ್ದಾನೇನೋ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಕೂರ್ಮ ಪುರಾಣ ಉತ್ತರ ಕೊಟ್ಟಿತು. ಹಿತಾಯ ಚೈವ ಭಕ್ತಾನಾಂ, ಭಕ್ತರ ಹಿತಕ್ಕಾಗಿ ದೇವರು ಕೆಲಸವನ್ನು ಮಾಡುವುದೇ ಹೊರತು ತನಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಯಾವ ಲಾಭ ದೇವರಿಗೆ ಆಗಬೇಕಾದದ್ದು ಇಲ್ಲ. ಆಪ್ತ ಕಾಮ ಅವನು, ಅನಂತ ಸುಖದಿಂದ ತುಂಬಿಕೊಂಡೇ ಇರುವವನು, ಅವನಿಗೆ ಅದರಿಂದ ಆಗಬೇಕಾದ್ದು ಏನೂ ಇಲ್ಲ. ಪರೋಪಕಾರಕ್ಕಾಗಿ ಜನರ ಹಿತಕ್ಕಾಗಿ ದೇವರು ಎಲ್ಲ ಕೆಲಸವನ್ನು ಮಾಡುತ್ತಾನೆ. ನಾವು ಪರೋಪಕಾರಕ್ಕಾಗಿ ಕೆಲವು ಕೆಲಸಗಳನ್ನು ಮಾಡುತ್ತೇವೆ, ಎಲ್ಲೋ ಒಂದೋ ಎರಡೋ ಮಾಡ್ತಿರ್ತೇವೆ. ಆದರೆ ದೇವರು ಮಾಡುವ ಪ್ರತಿಯೊಂದು ಕಾರ್ಯವೂ ಪರೋಪಕಾರಕ್ಕಾಗಿ, ಜೀವರ ಹಿತಕ್ಕಾಗಿ ಅಂತ. ಕೇವಲ ಇದು ದೇವರ ಲೀಲೆ, ಆಟ, ವ್ಯಾಪಾರ, ಅದರಿಂದ ಅವನಿಗೇನು ಪ್ರಯೋಜನ ಇಲ್ಲ ಅಂತಾರೆ. ಈ ದೇವರಿಗೆ, ಇಂತಹ ಪರಮಾತ್ಮನಿಗೆ ಅನೇಕ ಹೆಸರುಗಳು, ಅನೇಕ ಏನು ಅನಂತ ಹೆಸರುಗಳು. ಆ ಅನಂತ ಹೆಸರುಗಳಿಂದ ದೇವರು ಕರೆಸಿಕೊಳ್ಳುತ್ತಾನೆ. ಆ ಹೆಸರುಗಳು ದೇವರು ಬರುವುದಕ್ಕೆ ಒಂದೊಂದು ಕಾರಣಗಳಿವೆ. ಒಂದೊಂದು ಗುಣಗಳನ್ನು ಆ ಹೆಸರುಗಳು ದೇವರದ್ದು ಎತ್ತಿ ತೋರಿಸ್ತವೆ.
ಶ್ರೀಮದ್ ಆಚಾರ್ಯರ ಮೂಲಭೂತವಾದ ಸಿದ್ಧಾಂತಗಳಲ್ಲಿ ಇದು ಕೂಡ ಒಂದು. ಪರಮಾತ್ಮ ಸರ್ವಶಬ್ದ ವಾಚ್ಯನಾಗಿದ್ದಾನೆ, ಅನಂತ ಶಬ್ದಗಳಿಂದ ದೇವರು ಪ್ರತಿಪಾದ್ಯನಾಗಿದ್ದಾನೆ. ಕೂರ್ಮ ಪುರಾಣವಾದದ್ದು ಇಲ್ಲಿ ಕೆಲವು ಶಬ್ದಗಳನ್ನು ದೇವರಲ್ಲಿ ಸಮನ್ವಯ ಮಾಡಿ ತೋರಿಸ್ತವೆ. ದೇವರಿಗೆ ನಾರಾಯಣ ಅಂತ ಕರೀತಾರೆ, ದೇವರಿಗೆ ಋಷಿ ಅಂತ ಕರೀತಾರೆ, ದೇವರಿಗೆ ಹರಿ ಅಂತ ಕರೀತಾರೆ. ಯಾಕೆ ಹೀಗೆಲ್ಲ ಕರೀತಾರೆ? ಮಹಾದೇವ ಅಂತವರನ್ನು ಕರೀತಾರೆ. ಯಾಕೆ ಹಾಗೆ ಕರೀತಾರೆ? ಅದಕ್ಕೆ ಕೂರ್ಮ ಪುರಾಣ ಹೇಳುತ್ತೆ, ಆದಿದೇವ ಅಂತ ದೇವರನ್ನು ಕರೀತಾರಂತ. ಆದಿದೇವ ಅಂತ ಯಾಕೆ ಕರೀತಾರೆ? ಆದಿತ್ವಾತ್ ಆದಿದೇವೋಸವು, ಜಗತ್ತಿಗೆ ಆದಿಯಾಗಿದ್ದಾನೆ. ಆದಿ ಎನ್ನುವುದಕ್ಕೆ ಕಾರಣ ಅಂತ ಒಂದು ಅರ್ಥ, ಅಥವಾ ಮೊದಲು ಇದ್ದವನು ಅಂತ ಅರ್ಥ. ಜಗತ್ತಿಗೆ ಕಾರಣನಾದಂತಹ ದೇವತೆ, ಆದಿಯಾದಂತಹ ದೇವತೆ ಆದಿದೇವ. ಎಲ್ಲದಕ್ಕೂ ಮೊದಲು ಇದ್ದ, ಆದಿಯಲ್ಲಿ ಇದ್ದ ದೇವ, ಆದ್ದರಿಂದ ಆದಿದೇವ ಅಂತ ಕರೀತಾರೆ. ಅವನನ್ನು ಅಜ ಅಂತ ಕರೀತಾರೆ. ಅಜ ಅಂತ ದೇವರನ್ನು ಕರೀತಾರೆ. ಅಜ ಅಂತ ಯಾಕೆ ಕರೀತಾರೆ? ಹುಟ್ಟು ಇಲ್ಲ. ಜ ಅಂದರೆ ಹುಟ್ಟುವುದು, ಜನನ. ಅಜ ಜನನ ಇಲ್ಲ, ಆದ್ದರಿಂದ ಅವರನ್ನು ಅಜ ಅಂತ ಕರೀತಾರೆ. ಪಾತಿ ಯಸ್ಮಾತ್ ಪ್ರಜಾ ಸರ್ವಾಹ ಪ್ರಜಾಪತಿ ರೀತಿ ಸ್ಮೃತಃ ಅಂತ. ಪ್ರಜಾಪತಿ ಅಂತ ದೇವರನ್ನು ಕರೀತಾರಂತೆ. ಮುಂದೆ ನಾವು ದಕ್ಷ ಪ್ರಜಾಪತಿ, ಆ ಪ್ರಜಾಪತಿ, ಕಶ್ಯಪ ಪ್ರಜಾಪತಿ ಹೀಗೆಲ್ಲ ಕೇಳ್ತೇವೆ. ಅವರು ಎಲ್ಲರಿಗಿಂತಲೂ ಮುಖ್ಯವಾದ ಪ್ರಜಾಪತಿ ಅಂತಂದರೆ ಆ ಭಗವಾನ್ ನಾರಾಯಣನ. ಅವನಿಗೆ ಪ್ರಜಾಪತಿ ಅಂತ ಯಾಕೆ ಕರೀತಾರೆ ಅಂದರೆ, ಪಾತಿ ಯಸ್ಮಾತ್ ಪ್ರಜಾಹ ಅಂತ. ಅಲ್ಲಿ ಪ್ರಜಾಪತಿ ಅಂತ ಎರಡು ಶಬ್ದಗಳಿವೆ. ಪ್ರಜಾ ಅಂದರೆ ಜೀವರು, ಅವರ ಪತಿ ಎನ್ನುವುದಕ್ಕೆ ಪಾಲಕ ಅಂತ ಅರ್ಥ, ಸ್ವಾಮಿ ಅಂತನೂ ಅರ್ಥ ಇದೆ. ಎಲ್ಲ ಪ್ರಜೆಗಳನ್ನು ಪಾಲನೆ ಮಾಡುತ್ತಾನೆ, ಎಲ್ಲ ಪ್ರಜೆಗಳಿಗೆ ಸ್ವಾಮಿಯಾಗಿದ್ದಾನೆ, ಒಡೆಯನಾಗಿದ್ದಾನೆ. ಆದ್ದರಿಂದ ಅವನನ್ನು ಪ್ರಜಾಪತಿ ಅಂತ ಕರೀತಾರೆ. ದೇವೇಶು ಚ ಮಹಾದೇವ, ಎಲ್ಲ ದೇವತೆಗಳಲ್ಲಿ ಮಹಾನ್ ಆಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ. ಆದ್ದರಿಂದ ಮಹಾದೇವ ಅಂತ ಅವನು ಕರೆಸಿಕೊಳ್ತಾನೆ. ಬ್ರಹ್ಮ ಅಂತ ಕರೆಸಿಕೊಳ್ತಾನೆ ದೇವರು, ಎಲ್ಲರಿಗಿಂತ ಹಿರಿಯನಾದಂತಹ ಕಾರಣದಿಂದ. ಎಲ್ಲವನ್ನೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ, ತಾನು ಯಾರೊಬ್ಬರಿಗೂ ಅಧೀನನಾಗಿಲ್ಲ. ಆದ್ದರಿಂದ ಅವನನ್ನು ಈಶ್ವರ ಅಂತ ಕರೀತಾರೆ. ವಶಿತ್ವಾದಪಿ ಅವಶ್ಯತ್ವ ಈಶ್ವರ ಪರಿಭಾಷಿತ. ಋಷಿ ಅಂತ ಕರೆಸಿಕೊಳ್ತಾನೆ. ಸರ್ವತ್ರ ಗತ್ವೇನ, ಎಲ್ಲ ಕಡೆಗೂ ವ್ಯಾಪಿಸಿಕೊಂಡು ಇರುವುದರಿಂದ ಅವನನ್ನು ಋಷಿ ಅಂತ ಕರೀತಾರೆ. ನಾರಾಯಣ ಅಂತ ದೇವರನ್ನು ಕರೀತಾರೆ. ಯಾಕೆ ನಾರಾಯಣ ಅಂತ ಕರೀತಾರೆ? ಪುರಾಣಗಳು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಕೊಟ್ಟಿದೆ. ಈ ಕೂರ್ಮ ಪುರಾಣ ಇಲ್ಲಿ ಹೇಳುತ್ತೆ, ನರಾಣಾಂ ಅಯನಂ ಯಸ್ಮಾತ್ ತೇನ ನಾರಾಯಣ ಸ್ಮೃತಃ. ಪ್ರಳಯ ಕಾಲದ ನೀರನ್ನು ಆಶ್ರಯಿಸಿಕೊಂಡು ಇದ್ದವ, ಆದ್ದರಿಂದ ನಾರಾಯಣ ಅಂತ ಒಂದು ಅರ್ಥ ಇದೆ. ಎಲ್ಲ ಜೀವರಿಗೆ ಆಶ್ರಯವನ್ನು ಕೊಟ್ಟವನು, ಆದ್ದರಿಂದ ನಾರಾಯಣ ಅಂತ ಕರೆಸಿಕೊಳ್ಳುತ್ತಾನೆ. ನರರು, ಜನರು, ಜೀವರು, ಅವರಿಗೆ ಅಯನ ಆಶ್ರಯ. ನರ ಅಂದರೆ ನೀರು ಅಂತ ಒಂದು ಅರ್ಥ ಇದೆ. ಇದೇ ಕೂರ್ಮ ಪುರಾಣ ಮತ್ತೊಂದು ಕಡೆಗೆ ಹೇಳಿದೆ. ಹರಿವಂಶಾದಿಗಳಲ್ಲಿ ಕೂಡ ಆ ಮಾತುಗಳು ಉಂಟು. ಆ ನೀರನ್ನು, ಪ್ರಳಯ ಜಲಧಿಯನ್ನು ಆಶ್ರಯಿಸಿಕೊಂಡು ಪ್ರಳಯ ಕಾಲದಲ್ಲಿ ಇದ್ದವನು, ಆದ್ದರಿಂದ ನಾರಾಯಣ ಅಂತ ದೇವರನ್ನು ಕರೀತಾರೆ. ಹೀಗೆ 10 ಹಲವು ನಾಮಗಳನ್ನು ಯಾಕೆ ಈ ಅರ್ಥ ಬಂದಿದೆ, ಈ ಶಬ್ದಗಳಿಂದ ದೇವರು ಕರೆಸಿಕೊಳ್ತಾನೆ, ಈ ಹೆಸರು ದೇವರಿಗೆ ಏಕೆ ಇದೆ ಅಂತನ್ನುವುದನ್ನು ಹೇಳಿ ಕೊನೆಗೆ ಹೇಳಿತು. ಎಷ್ಟು ಅಂತ ಹೇಳೋದು? ಅವ್ರು ಹೇಳ್ತಾರೆ, ಬಹುನಾತ್ರ ಕಿಮುಕ್ತೇನ ಸರ್ವಂ ಬ್ರಹ್ಮಮಯಂ ಜಗತ್. ಬಹಳ ಹೇಳಿ ಆಗೋದಿಲ್ಲ, ಪೂರ್ತಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದೇ ಮಾತಿನಲ್ಲಿ ಹೇಳುವುದು ಅಂದರೆ ಸರ್ವಂ ಬ್ರಹ್ಮಮಯಂ ಜಗತ್. ಈ ಜಗತ್ತು ಬ್ರಹ್ಮಮಯ, ಜಗತ್ತು ಬ್ರಹ್ಮಮಯವಾಗಿದೆ. ಬ್ರಹ್ಮನನ್ನು ಪ್ರಧಾನವಾಗಿ ಹೊಂದಿಕೊಂಡು ಇರುವಂಥದ್ದು ಈ ಜಗತ್ತು. ಆ ಪರಮಾತ್ಮ ಈ ಜಗತ್ತಿಗೆ ಪ್ರಧಾನನಾಗಿದ್ದಾನೆ, ಎಲ್ಲವೂ ಅವನ ಅಧೀನದಲ್ಲಿ ಇದೆ. ಆದ್ದರಿಂದ ಬ್ರಹ್ಮಮಯ ಅಂತ ಕರೀತಾರೆ. ಹೀಗೆ ಅನೇಕ ಮಹತ್ವದ ಪ್ರಮೇಯಗಳನ್ನು, ವಿಷಯಗಳನ್ನು ಕೂರ್ಮ ಪುರಾಣವಾದದ್ದು ನಮಗೆ ತಿಳಿಸಿಕೊಟ್ಟು, ಇಲ್ಲಿ ಕಾಲದ ಬಗ್ಗೆ ಹೇಳ್ತಾರೆ. ಒಂದು ಅಧ್ಯಾಯದಲ್ಲಿ ಸುಮಾರು ಶ್ಲೋಕಗಳಲ್ಲಿ ಕಾಲಗಳ ಬಗ್ಗೆ ಹೇಳಿದ್ದಾರೆ. ಸಮಯದ ವಿಭಾಗಗಳು,
ಅದನ್ನೆಲ್ಲ ಯಾಕೆ ಹೇಳ್ತಾರೆ ಅಂತ ಆಮೇಲೆ ಹೇಳ್ತೇನೆ. ಕಾಲವನ್ನು ಮೊದಲು ತಿಳಿಯೋಣ. ಬಹುಶಃ ಪುರಾಣಗಳಲ್ಲಿ ಕಾಲದ ಬಗ್ಗೆ ಮಾಹಿತಿ ಇದೆ. ತೃತೀಯ ಸ್ಕಂಧ ಭಾಗವತದಲ್ಲಿ ಕಾಲದ ಗಣನೆಯನ್ನು ಅಲ್ಲಿ ಮಾಡಿ ತೋರಿಸಿದ್ದಾರೆ. ಇಲ್ಲಿಯೂ ಕೂಡ ಹೇಳ್ತಾರೆ. ಸಂಕ್ಷಿಪ್ತವಾಗಿ 2-3 ನಿಮಿಷಗಳಲ್ಲಿ ಅದನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಅಲ್ಲಿ ಗಣನೆ ಮಾಡಿದ್ದು ಒಂದೆರಡು ವ್ಯತ್ಯಾಸಗಳನ್ನು ಬಿಟ್ಟರೆ ಉಳಿದದ್ದೆಲ್ಲವೂ ಕೂಡ ಸಮವಾಗಿ ಪುರಾಣವಾದದ್ದು ಹೇಳುತ್ತೆ. ಕಾಷ್ಠಾ 15 ಖ್ಯಾತ ನಿಮೇಷ ದ್ವಿರಸತ್ತಮಾಹ ಕಾಷ್ಠಾ 30 ಕಲಾ 30 ಕಲಾ ಮುಹೂರ್ತಿಕಿ ಗತಿ ಅಂತ. ನಿಮೇಷ ಅಂತ ಕೇಳ್ತೀವಿ ನಾವು. ನಿಮೇಷ ಅಂತ, ನಿಮಿಷ ಅಂತಲೇ ಹೇಳ್ತಿರ್ತೇವೆ. ನಿಮಿಷ ಅಂತನ್ನುವುದಕ್ಕೆ 60 ಸೆಕೆಂಡು ಅಂತ ಹೀಗೆ ಅರ್ಥ ಅಲ್ಲ. ಶಾಸ್ತ್ರ ಬಳಸುವಂತಹ ನಿಮೇಷ ಎನ್ನುವಂತಹ ಶಬ್ದಕ್ಕೆ ಕಣ್ಣು ರೆಪ್ಪೆಯನ್ನು ಮುಚ್ಚಿ ತೆಗೆಯುವ ಅವಧಿ, ಕಣ್ರೆಪ್ಪೆಯನ್ನು ಮುಚ್ಚಿ ತೆಗೆಯುವ ಅವಧಿಯನ್ನು ನಿಮೇಷ ಅಂತ ಕರೆಯುತ್ತಾರೆ. ಇದು ನಿಮೇಷ ಅಂತಾದರೆ, 1 ನಿಮೇಷ ಅಂತಾದರೆ, ಇಂಥದ್ದು 15 ನಿಮೇಷಗಳಾದರೆ ಅದನ್ನು 1 ಕಾಷ್ಠ ಅಂತ ಕರೆಯುತ್ತಾರೆ. ಅಂತಹ 30 ಕಾಷ್ಠಗಳು ಸೇರಿದರೆ 1 ಕಲಾ ಅಂತಾಗುತ್ತೆ ಸಮಯ. ಅದು ನಿಮಿಷ, ಅರ್ಧ ಗಂಟೆ, 1 ಗಂಟೆ ಅಂತ ನಾವೇನು ವ್ಯವಹಾರ ಮಾಡುತ್ತೇವೆ, ಅದನ್ನು ಶಾಸ್ತ್ರದ ಪರಿಭಾಷೆಯಲ್ಲಿ ನಾವು ತಿಳಿತಾ ಇದ್ದೇವೆ. 30 ಕಾಷ್ಠ ಅಂದರೆ 1 ಕಲಾ. 30 ಕಲಾ ಸೇರಿದರೆ 1 ಮುಹೂರ್ತ. 30 ಮುಹೂರ್ತ ಸೇರಿದರೆ ಮನುಷ್ಯರ 1 ದಿನ, ಅಂದರೆ ಹಗಲು ರಾತ್ರಿ ಸೇರಿದ ಅವಧಿ, ಅದು 30 ಮುಹೂರ್ತಗಳು ಅಂತ. ಹಾಗೆ 30 ದಿವಸಗಳು ಸೇರಿದರೆ 1 ಮಾಸ ಆಯಿತು. 6 ಮಾಸಗಳು ಅಂದರೆ 1 ಅಯನ ಆಯಿತು. 2 ಅಯನಗಳು ಸೇರಿ 1 ಸಂವತ್ಸರ ಅಂತ.